ಇನ್ನು ಇದೇ ಹನಿ ಟ್ರ್ಯಾಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯ ರೆಬಲ್ ಶಾಸಕ ಎಸ್ ಟಿ ಸೋಮಶೇಖರ್ ಅವರು ಕೂಡ ಮಾತನಾಡಿದ್ದಾರೆ. ಚೀಟಿ ಬಂದಿದ್ದು ನಿಜ ಸದನದಲ್ಲಿ, ಅದು ಎಲ್ಲಿಂದ ಆಡಳಿತ ಪಕ್ಷದ ಕಡೆಯಿಂದಲೇ ಬಂತು ಚೀಟಿ ಅಂತ ಹೇಳಿದ್ದಾರೆ. ಹನಿ ಟ್ರ್ಯಾಪ್ ಬಗ್ಗೆ ಆಡಳಿತ ಪಕ್ಷದ ಸದಸ್ಯರಿಂದಲೇ ಚೀಟಿ ಬಂದಿತ್ತು. ಯತ್ನಾಳ ತಂದುಕೊಟ್ರಲ್ಲ, ಅದು ಆಡಳಿತ ಪಕ್ಷದ ಕಡೆಯಿಂದಲೇ ಬಂದಿತ್ತು. ಹನಿ ಟ್ರ್ಯಾಪ್ ಬಗ್ಗೆ ಸದನದಲ್ಲಿ ಚರ್ಚೆ ಸರಿಯಾಗಿ ಮಾಡಲಿಲ್ಲ ಅಂತ ಅವರ ಆರೋಪ. ಎಲ್ಲರೂ ಒಗ್ಗಟ್ಟಾಗಿ ಹನಿ ಟ್ರ್ಯಾಪ್ ಪ್ರಕರಣನ ಎದುರಿಸಬೇಕಾಗಿತ್ತು ಅಂತ ಎಸ್ ಟಿ ಸೋಮಶೇಖರ್ ಅವರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ರಾಜಣ್ಣ ಅವರೇನೋ ಆರೋಪ ಮಾಡಿಬಿಟ್ರು, ಬಟ್ ಚರ್ಚೆ ಆಗಬೇಕಾಗಿತ್ತು ಅಂತ. ಹನಿ ಟ್ರ್ಯಾಪ್ದು ಆಡಳಿತ ಪಕ್ಷದ ಮಂತ್ರಿಗಳೇ ಒಂದು ಸ್ಟಿಪ್ನ ಕಳಿಸ್ತಾರೆ ಮಾತನಾಡುವಾಗ, ಬಿ ಜೆ ಪಿಯ ಧುರೀಣರು ಮಾತನಾಡುವಾಗ ಅದ್ರ ಬಗ್ಗೆ ಸಾಕಷ್ಟು ಚರ್ಚೆನೂ ಕೂಡ ಮಾಡಲಿಲ್ಲ. ಅದ್ರ ಬಗ್ಗೆ ಏನೆಂದು ಕ್ರಮ ತೆಗೆದುಕೊಂಡಿಲ್ಲ. ಯಾವಾಗ ಟಿ ವಿ ಮಾಧ್ಯಮಗಳಲ್ಲಿ ಅದು ಬಂತ, ಅದಾದಮೇಲೆ ಬೇಕಾದಷ್ಟು ಮಾಧ್ಯಮಗಳಲ್ಲಿ ಅದೇ ಪಕ್ಷದ ನಾಯಕರುಗಳು ಕೂಡ ಸಾಕಷ್ಟು ಚರ್ಚೆ ಮಾಡಿದ್ದಾರೆ. ನಾನು ಯಾವತ್ತೂ ಅದ್ರ ಬಗ್ಗೆ ಚರ್ಚೆ ಮಾಡೋಕ್ಕೆ ಹೋಗಲೇ ಇಲ್ಲ. ಯಾವುದೇ ಪಕ್ಷದ ವಿರೋಧ ಪಕ್ಷದ ನಾಯಕರನ್ನು ಕೂಡ ಟೀಕೆ ಮಾಡಿದ್ದಾರೆ. ಇನ್ಯಾವ ಕಾರಣಕ್ಕೂ ನಾನು ಅಸೆಂಬ್ಲಿಗೆ ಬರೋದಿಲ್ಲ ಅಂತಕ್ಕಂಥದ್ದು ಕೂಡ ಎಮ್ ಎಲ್ ಎಗಳು ಹೊರ ಹೋಗಿದ್ದಾರೆ ಅಂತ. ಓಕೆ, ಎಸ್ ಟಿ ಸೋಮಶೇಖರ್ ಅವರನ್ನು ಇಲ್ಲಿ ನೀವು ನೋಡ್ತಾ ಇರ್ತಕ್ಕಂಥದ್ದು ಸತೀಶ್ ಜಾರಕಿಹೊಳಿ ಮತ್ತು ಕುಮಾರಸ್ವಾಮಿ ಅವರು ಪರಸ್ಪರ ಭೇಟಿಯಾಗಿದ್ದಾರೆ ದೆಹಲಿನಲ್ಲಿ. ಆಗಲೇ ನಾವು ಅದನ್ನು ಹೇಳಿದ್ವಿ. ಕುಮಾರಸ್ವಾಮಿ ಅವರನ್ನೇ ಅವ್ರನ್ನ ಭೋಜನಕ್ಕೆ ಆಹ್ವಾನ ಕೊಟ್ಟಿದ್ದರಂತೆ. ಸತೀಶ್ ಜಾರಕಿಹೊಳಿ ಅವರು ದೆಹಲಿ ಪ್ರವಾಸದಲ್ಲಿದ್ದರು. ಆ ಸಂದರ್ಭದಲ್ಲಿ ಅವರು ಕೂಡ ಹೋಗಿ ಭೇಟಿ ಮಾಡಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರು ಅದನ್ನು ಒಪ್ಕೊಂಡಿದ್ದಾರೆ. ಹೌದು, ನಾನು ಭೇಟಿ ಮಾಡಿದ್ದು ನಿಜ. ನಮ್ಮ ಬೆಳಗಾವಿ ಜಿಲ್ಲೆಗೆ ಏನೋ ಒಂದು ದೊಡ್ಡ ಇಂಡಸ್ಟ್ರಿ ಬರಬೇಕಾಗಿದೆ, ಅದಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದೇವೆ ಹೊರತು ರಾಜಕೀಯ ಮಾತ್ರ ಮಾತಾಡಿಲ್ಲ, ರಾಜಕೀಯ ಚರ್ಚೆ ಏನೂ ಆಗಿಲ್ಲ ಅಂತ. ಬಟ್ ಕೆಲವರ ಲೆಕ್ಕಾಚಾರದ ಪ್ರಕಾರ DK ಶಿ ವಿರೋಧಿಗಳೆಲ್ಲ ಒಂದಾಗ್ತಿದ್ದಾರೆ ಅಂತ ಮಾತಾಡ್ಕೊತಾ ಇದ್ದಾರೆ. ನೋಡೋಣ.